ಸಚಿವ ಸ್ಥಾನಕ್ಕೆ ತನ್ನನ್ನ ಎಸ್.ಎಂ. ಕೃಷ್ಣ ಅವರು 1999ರಲ್ಲಿ ಪರಿಗಣಿಸಿರಲಿಲ್ಲ. ಆಗ ನಾನು ಶಿರಾ ಶಾಸಕ ಜಯಚಂದ್ರ ಅವರನ್ನು ಕೂಡ ಕರ್ಕೊಂಡು ರಾತ್ರಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಮನೆಗೆ ಹೋದೆ. ಅವರ ಮನೆ ಬಾಗಿಲನ್ನು ಒದ್ದು ಮನೆಯೊಳಗಡೆ ಹೋಗಿ ನನ್ನನ್ನು ಯಾಕೆ ಮಂತ್ರಿ ಮಾಡಿಲ್ಲ ಅಂತೇಳಿ ಕೇಳಿದೆ. ನಂತರ ನಾನು ಮಂತ್ರಿ ಆದೆ. ಇದು ಎಸ್.ಎಂ. ಕೃಷ್ಣ ಅವರಿಗೆ ಸಂತಾಪ ಸೂಚಿಸುವ ವೇಳೆ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ದಂತಹ ಮಾತು. ಆ ಘಟನೆಯನ್ನ ಅವರೇ ವಿವರಿಸಿರುವಂತಹ ರೀತಿ. ಅಂದು ಮಂತ್ರಿಯಾಗುವ ಗುರಿಯನ್ನ ಡಿ.ಕೆ. ಶಿವಕುಮಾರ್ ಅವರು ಮುಟ್ಟಿದ್ರು. ಸಚಿವ ಸಂಪುಟದಲ್ಲಿ ಪ್ರಬಲ ಖಾತೆಗಳನ್ನ ಕೂಡ ಆ ಅವಧಿಯಲ್ಲಿ 99ರಿಂದ 2004ರ ಅವಧಿಯಲ್ಲಿ ಅವರು ನಿಭಾಯಿಸಿದ್ರು. ಅದೇ ರೀತಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಗುರಿ ಇಟ್ಟುಕೊಂಡಿದ್ದಂತಹ ಸಿದ್ದರಾಮಯ್ಯನವರು 1996ರಲ್ಲಿ ಹಾಗೂ 2004ರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. ಅದು ಜನತಾದಳ ಸರ್ಕಾರ ಹಾಗೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರಗಳ ಅವಧಿಯಲ್ಲಿ. ಮುಂದೆ ರಾಜಕೀಯ ಸ್ಥಿತ್ಯಂತರದಲ್ಲಿ ಜೆಡಿಎಸ್ನಿಂದ ಉಚ್ಚಾಟನೆಗೊಂಡಿದ್ದ ಸಿದ್ದರಾಮಯ್ಯ ದಳ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕಾಂಗ್ರೆಸ್ ಸೇರಿ ಉಪಚುನಾವಣೆಯಲ್ಲಿ 2006ರಲ್ಲಿ ಗೆದ್ದು ಬಂದಿದ್ರು. 2008ರಲ್ಲಿ ಹೊಸದಾಗಿ ರಚನೆಯಾಗಿದ್ದಂತಹ ವರುಣಾ ಕ್ಷೇತ್ರದಿಂದ ಗೆದ್ದು ಬಂದಿದ್ದಂತಹ ಸಿದ್ದರಾಮಯ್ಯನವರು ಅವತ್ತು ಪ್ರತಿಪಕ್ಷ ನಾಯಕನಾಗುವ ಗುರಿಯನ್ನ ಹೊಂದಿದ್ರು. ಆದರೆ ಆಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಸ್ವಾಭಾವಿಕವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ರೂ ಕೇವಲ 1 ವರ್ಷದ ಅಂತರದಲ್ಲಿ ಖರ್ಗೆ ಅವರು ದೆಹಲಿ ರಾಜಕಾರಣಕ್ಕೆ ಹೋಗುವಂತಹ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗುವಂತಾಯಿತು. ಅದರಲ್ಲಿ ಸಿದ್ದರಾಮಯ್ಯ ಅವರ ಗುರಿ ಸಾಧಿಸುವ ಇಚ್ಛೆಯೂ ಕೆಲಸ ಮಾಡಿತ್ತು ಅನ್ನುವಂಥದ್ದು ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ದಾಖಲಾಗಿರುವಂತಹ ಇತಿಹಾಸದ ಒಂದು ಭಾಗ. ಅಲ್ಲಿಂದ ಅವರು ಪ್ರತಿಪಕ್ಷ ನಾಯಕರಾಗ್ತಾರೆ. ಮುಂದೆ 2013ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗುವಂತಹ ಗುರಿಯನ್ನ ಸಿದ್ದರಾಮಯ್ಯನವರು ಸಾಧಿಸುವುದರಲ್ಲಿ ಯಶಸ್ವಿಯಾಗ್ತಾರೆ. ಕೇವಲ ಗುರಿ ಸಾಧಿಸಿದ್ದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದು ಮಾತ್ರ, ಅದೇನು 6 ತಿಂಗಳು 1 ವರ್ಷಕ್ಕೆ ಅಂತೇಳಿ ಅಲ್ಲ. ಅವರು 5 ವರ್ಷದ ಪೂರ್ಣ ಅವಧಿಯ ಆಡಳಿತವನ್ನು ಕೂಡ ಕೊಟ್ಟರು. 2008ರಲ್ಲಿನೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಂತಹ ಮಾತು ಇವತ್ತು ಕೂಡ ನೆನಪಿದೆ. 13ರ ಎಲೆಕ್ಷನ್ಗಿಂತ ಮುಂಚಿತವಾಗಿ ಕೂಡ ಅವರು ಹೇಳ್ತಾ ಇದ್ದಂಥ ಈ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಆದರೆ ಏನೋ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯನವರು ಹೀಗೆ ಆಪ್ತವಾಗಿ ಮಾತಾಡುವಾಗ ಕೂಡ ಹೇಳ್ತಾ ಇರ್ತಿದ್ರು. ಮತ್ತು ಅವರು ಆ ಗುರಿಯನ್ನ ಏನು ಅವರಲ್ಲಿ ಸ್ಪಷ್ಟತೆ ಇತ್ತು ಆ ಗುರಿಯನ್ನು ಸಾಧಿಸುವುದರಲ್ಲಿ ಯಶಸ್ವಿಯಾದರು. 5 ವರ್ಷ ಏನೋ ಮುಖ್ಯಮಂತ್ರಿ ಆದರು. 2018ರಲ್ಲಿ ಅವರು ಮತ್ತೊಮ್ಮೆ ಸಿಎಂ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಒಂದೇ ಕಾರಣದಿಂದ 2023ಕ್ಕೆ ಅದೇ ಗುರಿಯನ್ನು ಸಾಧಿಸುವ ಲೆಕ್ಕದೊಂದಿಗೆ ಸಿದ್ದರಾಮಯ್ಯನವರು ಸಾಕ್ತಾರೆ ಮತ್ತು ಆ ಗುರಿಯನ್ನು ಕೂಡ ಮುಟ್ಟಿದ್ದಾರೆ. ಇದರ ನಡುವೆ 2023ರಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಸಿಎಂ ಆಗುವಂತಹ ಗುರಿ ಹೊಂದಿದ್ರು. ಸಿದ್ದರಾಮಯ್ಯ ಗುರಿ ತಲುಪಿದ್ರೆ ಶಿವಕುಮಾರ್ ಡಿ.ಸಿ.ಎಂ ಹುದ್ದೆಗೆ ತೃಪ್ತಿ ಪಡಬೇಕಾಯಿತು. ಹಾಗೆ ನೋಡಿದರೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನುವಂತಹ ಗುರಿಯನ್ನ 2009ರಿಂದ ಖರ್ಗೆ ಅವರು ಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟ ದಿವಸದಿಂದಲೂ ಕೂಡ, ಅಂದ್ರೆ ಅವರಿಗೆ ರಿಪ್ಲೇಸ್ ಆಗಿ ತಾನೇ ಬರಬೇಕು ಅನ್ನುವಂತಹ ಗುರಿಯನ್ನು 2009ರಿಂದಲೂ ಕೂಡ ಶಿವಕುಮಾರ್ ಅವರು ಕೂಡ ಇಟ್ಕೊಂಡಿದ್ರು. ಆದರೆ ಅದು ಸಾಧ್ಯವಾಗಿದ್ದು 2020ರಲ್ಲಿ. ಈಗ ಸಿಎಂ ಆಗುವಂತಹ ಗುರಿಯನ್ನ ನವೆಂಬರ್ 20, 2025ರ ನಂತರಕ್ಕೆ, ಅಂದ್ರೆ ಸರಿಯಾಗಿ ಇವತ್ತಿಗೆ ಶಿವಕುಮಾರ್ ಅವರು ನಿಗದಿ ಮಾಡಿಕೊಂಡಿದ್ದಾರೆ. ಯಾಕೆ ಈ ಸುದೀರ್ಘ ರಾಜಕೀಯದ ಕಥೆಯನ್ನು ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ಶುರುವಾಗಿರುವಂತಹ ಬೆಳವಣಿಗೆ ಶಿವಕುಮಾರ್ ಅವರನ್ನ ಗುರಿ ಮುಟ್ಟಿಸುತ್ತಾ ಅಥವಾ ಸಿದ್ದರಾಮಯ್ಯ ಅವರ ಗುರಿಯನ್ನ ಯಶಸ್ವಿಗೊಳಿಸುತ್ತಾ? ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಈ ಅವಧಿಯಲ್ಲೂ ಕೂಡ ಪೂರ್ಣ ಅವಧಿಯನ್ನ ಮುಗಿಸಬೇಕು ಅನ್ನುವಂತಹ ಬಯಕೆಯೂ ಇರಬಹುದು, ಗುರಿಯೂ ಇದೆ. ಯಾವುದೇ ಅನುಮಾನಗಳಿಲ್ಲ. ಇದರ ಬಗ್ಗೆ ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ. ಯಾವ ರೀತಿಯಾದಂತಹ ಚಟುವಟಿಕೆಗಳು ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ, ಏನೇನು ಮಾತುಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಇದು ಬಹಳ ದೆಹಲಿಗೆ ಹೋಗಿರ್ತಕ್ಕಂತಹ ಶಾಸಕರ ವಿಚಾರಗಳು ಕೂಡ ಇದರಲ್ಲಿ ಅಡಗಿದೆ. ಮತ್ತು ಆ ಶಾಸಕರು ಧೈರ್ಯವಾಗಿ ಯಾವುದನ್ನು ಕೂಡ ಹೇಳ್ತಾ ಇಲ್ಲ, ಅವರು ಬಹಳಷ್ಟು ಸ್ಪಷ್ಟನೆಗಳನ್ನು ಕೊಡ್ತಾ ಇದ್ದಾರೆ. ಅದೆಲ್ಲದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಗುರಿ ಯಾರು ಮುಟ್ತಾರೆ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಸುಮ್ಮನಿರುತ್ತಾರಾ ಸಿದ್ದರಾಮಯ್ಯ? ಶಿವಕುಮಾರ್ ಅವರೇನೋ ತಮ್ಮ ಗುರಿಯನ್ನು ಸಾಧಿಸುವಂತಹ ಉದ್ದೇಶದೊಂದಿಗೆ ಒಂದು ಹೆಜ್ಜೆ ಮುಂದೆ ಇಟ್ಟಂತೆ ಭಾಸವಾಗ್ತಾ ಇದೆ. ಯಾಕಂದ್ರೆ ಕೆಲವೊಂದ್ಸಲ ಕೊಡದೇ ಇದ್ರೆ ಕಿತ್ಕೊಳ್ಬೇಕಾಗತ್ತೆ ಅನ್ನುವಂತಹ ಅಂಶವನ್ನ ಶಿವಕುಮಾರ್ ಅವರೇ ಹಿಂದೆ ಹೇಳಿರೋದ್ರಿಂದಾಗಿ ಈಗ ನಡೀತಾ ಇರುವಂತಹ ಬೆಳವಣಿಗೆಗೆ ಅದೊಂದು ಸೂಕ್ತ ಎಕ್ಸಾಂಪಲ್ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಯಾಕಂದ್ರೆ ಶಿವಕುಮಾರ್ ಅವರ ರಾಜಕೀಯದ ಶೈಲಿಯ ವಿಚಾರ. ಆದರೆ ದೆಹಲಿಗೆ ಹೋಗಿರುವಂತಹ ಶಾಸಕರು ಯಾರು ಕೂಡ ತಾವು ಹೈಕಮಾಂಡ್ ಭೇಟಿಯಾಗೋದಕ್ಕೆ ಬಂದಿದ್ದೇವೆ, ಶಿವಕುಮಾರ್ ಪರವಾಗಿ ಮಾತನಾಡೋದಕ್ಕೆ ಬಂದಿದ್ದೇವೆ ಅಂತ ಬಹಿರಂಗವಾಗಿ ಹೇಳಿಕೊಳ್ಳುವ ಧೈರ್ಯ ಮಾಡಿಲ್ಲ.
ಕೇವಲ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮಾತ್ರ ಮುಂದಿನ ಭಾನುವಾರ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಸಿ ಬಾಲಕೃಷ್ಣ ಅವರು ಕೂಡ ಹೇಳಿದ್ದಾರೆ, ನನಗೂ ಗೊತ್ತಿಲ್ಲ ಏನಾಗ್ತಿದೆ ಅಂತೇಳಿ, ನಮ್ಮ ನಾಯಕರ ಜೊತೆ ಮಾತಾಡಿ ನಂತರ ತೀರ್ಮಾನಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಮಾತ್ರ ಅದು ಸೀಮಿತ ಆಗಿದೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಬಹಿರಂಗ ಕದನ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಹಾಗಿದ್ರೂ ಒಂದು ವೇಳೆ ಅಧಿಕಾರ ಹಸ್ತಾಂತರದ ಬಗ್ಗೆ ಬಹಿರಂಗ ಒತ್ತಡ ಶುರುವಾಯಿತು ಅಂತೇಳಿ ಆದರೆ ಆಗ ಸಿಎಂ ಸಿದ್ದರಾಮಯ್ಯನವರು ಸುಮ್ಮನಿರ್ತಾರ? ಅಧಿಕಾರ ಅವರು ಕೇಳ್ತಿದ್ರೆ ಅಧಿಕಾರ ಹಸ್ತಾಂತರ ಮಾಡಿ ಮನೇಲಿ ಹೋಗಿ ಕೂತ್ಕೊಳ್ತಾರ? ಸುಮ್ಮನೆ ಇರೋದಕ್ಕೆ ಸಾಧ್ಯ ಆಗತ್ತಾ? ಈ ಪ್ರಶ್ನೆ ಕೂಡ ಇದ್ದೇ ಇದೆ. ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಗುರಿ, ಈ ಗುರಿಯನ್ನ ಸಾಧಿಸುವುದರ ಕಡೆಗೆ ಹೇಗೆ ಹೊರಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿದಂತಹ ಮಾತುಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾವುದೂ ಶಾಶ್ವತ ಅಲ್ಲ, ಯಾವ ಹುದ್ದೆಗಳು ಕೂಡ ಶಾಶ್ವತ ಅಲ್ಲ. ಅಂದ್ರೆ ನಾಳೆ ದಿವಸ ಇಲ್ಲಿ ನಾನು ಇರಬಹುದು, ಇಲ್ಲದೇ ಇರಬಹುದು, ಆದರೆ ಫ್ರಂಟ್ ಲೈನ್ ಲೀಡರ್ಶಿಪ್ನಲ್ಲಿ ನಾನು ಇದ್ದೇ ಇರ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡಿತ್ತು. ಎಲ್ಲೋ ಒಂದು ಕಡೆಯಲ್ಲಿ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಡೋದಿಕ್ಕೆ ಮನಸ್ಸು ಮಾಡಿದ್ದಾರೆ, ಅವರು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅದನ್ನು ಭಾವಿಸಲಾಗಿದೆ. ಮತ್ತು ಈ ಮಾತನ್ನು ಅವರು ಈ ಹಿಂದೆಯೂ ಕೂಡ ಹೇಳಿರೋದ್ರಿಂದ ಅದರಲ್ಲಿ ವಿಶೇಷ ಏನೂ ಇರಲಿಲ್ಲ. ಮತ್ತು ಅದರಲ್ಲೂ ಒಂದು ಮುಂದುವರೆದು ಸೇರಿಸಿದ್ದಾರೆ ಅವರು. 2026 ಮಾರ್ಚ್ ತಿಂಗಳು ಬಂತು ಅಂತ ಹೇಳಿದರೆ ನಾನು PCC ಅಧ್ಯಕ್ಷನಾಗಿ 6 ವರ್ಷ ತುಂಬುತ್ತೆ, ಈಗ ಆಲ್ರೆಡಿ ನಾನು 5.5 ವರ್ಷ ಆಗಿದ್ದೀನಿ, ಹಾಗಾಗಿ ಬದಲಾವಣೆ ಆಗುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು 2 ಅಸೆಂಬ್ಲಿ ಎಲೆಕ್ಷನ್ಗಳಲ್ಲೂ ಕೂಡ KPCCಯನ್ನು ಮುನ್ನಡೆಸಿದ್ದಾರೆ. ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದ್ದಾರೆ. ಮೊದಲ ಬಾರಿಯಲ್ಲಿ ಸೋತಿದ್ದಾರೆ, ಅದರಿಂದಾಗಿ ಮಂತ್ರಿಯಾಗುವಂಥ ಅವಕಾಶವೂ ಕೂಡ ಅವರಿಗೆ ಮೊದಲಿಗೆ ಸಿಗಲಿಲ್ಲ, ನಂತರ ಮಧ್ಯದಲ್ಲಿ ಮಂತ್ರಿ ಆದರು. 2ನೇ ಬಾರಿ ಪಕ್ಷ ಸೋತಿದೆ, ಅಂದರೆ ಪೂರ್ಣ ಅಧಿಕಾರ ಬರಲಿಲ್ಲ, ಆಗ ಅವರು ಉಪಮುಖ್ಯಮಂತ್ರಿ ಆದರು ಸಮ್ಮಿಶ್ರ ಸರ್ಕಾರದಲ್ಲಿ. 1 ವರ್ಷ 14 ತಿಂಗಳ ಅವಧಿ, 1 ವರ್ಷ 2 ತಿಂಗಳ ಅವಧಿ, ಅದೆಲ್ಲ ಒಂದು ಭಾಗ. ಈಗ ಶಿವಕುಮಾರ್ ಅವ್ರದ್ದು ಅಧಿಕಾರಕ್ಕೆ ತಂದಿದ್ದೀನಿ, ನನಗೆ ಅಧಿಕಾರ ಬೇಕು ಅಂತ ಅವರು ಮೊದಲಿಗೆ ಹಠ ಹಿಡಿದು ಕುಳಿತರು. ಆಗಲಿಲ್ಲ, 2.5 ವರ್ಷದ ಒಪ್ಪಂದ ಆಗಿತ್ತಂತೆ. ಇದನ್ನು ಹೇಳ್ತಾ ಇದ್ದಿದ್ದು ಶಿವಕುಮಾರ್ ಅವರ ಆಪ್ತ ವಲಯ, ಅವರ ಆಪ್ತ ಬಣ ಹೇಳ್ತಾ ಇದ್ದಂಥ ಮಾತು. ಈಗ ಆ ಕಾಲ ಕೂಡಿ ಬಂದಿದೆಯಾ? ಏನು ನಡೀತಿದೆ ಕಾಂಗ್ರೆಸ್ನಲ್ಲಿ? ವರದಿ ತೋರಿಸ್ತೀನಿ. ಪರ್ಮನೆಂಟ್ ಆಗಿರಕ್ಕೆ ಆಗಲ್ಲ, ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ, ಬಿ ದೇರ್ ಇನ್ ದಿ ಫ್ರಂಟ್ ಲೈನ್. ನಮಗೆ 5 ವರ್ಷ ಸರ್ಕಾರ ಮಾಡಿ ಅಂತ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರೇನ್ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರ ಹಣೆಯಲ್ಲಿ ಬರ್ದಂತೆ ಎಲ್ಲ ಬದಲಾಗಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರೈಕೆ ಆಗುತ್ತಲೇ ದಿಢೀರ್ ಬೆಳವಣಿಗೆಗಳು ಕಾಣುತ್ತಿವೆ. ಸದಾಶಿವನಗರದ DK ಬ್ರದರ್ಸ್ ಮನೆಯಲ್ಲಿ ರಾಜಕೀಯ ಭವಿಷ್ಯ ರೂಪುಗೊಳ್ಳುತ್ತಿದೆ. ಅಧಿಕಾರ ಹಂಚಿಕೆ ಸೂತ್ರದಡಿ DK ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡಲೇಬೇಕೆಂದು DK ಶಿವಕುಮಾರ್ ಆಪ್ತ ಬಳಗದ ವಾದ. ಆದರೆ ಸಂಪುಟ ಪುನರಚನೆ, ಅಧಿಕಾರ ಹಸ್ತಾಂತರ, ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಯಾವುದೇ ವಿಷಯದ ಬಗ್ಗೆಯೂ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಸ್ಪಷ್ಟ ನಿರ್ಧಾರ ಪ್ರಕಟಿಸಿಲ್ಲ. ಇದರ ನಡುವೆಯೇ ಇವತ್ತಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಭರ್ತಿಯಾಗಿದೆ. ಇದೇ ಕಾರಣಕ್ಕೂ ಏನು ಮಾಜಿ ಸಂಸದ DK ಸುರೇಶ್ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪುವ ನಾಯಕ ಅಲ್ಲ ಎನ್ನುವ ಮೂಲಕ ಅಧಿಕಾರ ಬದಲಾವಣೆಯ ವಿಚಾರದಲ್ಲಿ ಕೊಟ್ಟ ಮಾತಿನ ಅಸ್ತ್ರ ಪ್ರಯೋಗಿಸಿದ್ರು. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಅವರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಸಿದ್ದರಾಮಯ್ಯನವರು ಪವರ್ ಶೇರಿಂಗ್ ವಿಚಾರದಲ್ಲೂ ಕೊಟ್ಟ ಮಾತನ್ನು ಉಳಿಸ್ಕೊಂತಾರ? ಅದು ನನಗೆ ಗೊತ್ತಿಲ್ಲದೆ ಇರೋ ವಿಚಾರ. ಈಗ ಆಲ್ರೆಡಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಏನಿದ್ರು ಕೂಡ ಅದು ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆ ಅದನ್ನ ಚರ್ಚೆ ಮಾಡ್ತಾರೆ. ಯಾವಾಗ DK ಸುರೇಶ್ ಇಂಥದ್ದೊಂದು ಮಾತನ್ನ ಬಹಿರಂಗವಾಗಿ ಹೇಳಿದ್ರು, ಇದೆಲ್ಲವೂ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಹೇರುತ್ತಿರುವ ಒತ್ತಡ ಎಂದು ವಿಶ್ಲೇಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಮಾತು ಹೇಳಿದ ನಂತರ ಬಂಡೆ ಅಣ್ಣತಮ್ಮರು ಸರಿಸುಮಾರು 3 ಗಂಟೆಗಳ ಕಾಲ ಸದಾಶಿವನಗರದ DK ಶಿವಕುಮಾರ್ ಮನೆಯಲ್ಲಿ ಕುಳಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಅವರು ಚರ್ಚೆ ಮುಗಿಸಿ ಮನೆಯಿಂದ ಹೊರಬರುವ ವೇಳೆಗೆ ಕಾಂಗ್ರೆಸ್ ಶಾಸಕರ ಒಂದು ತಂಡ ದೆಹಲಿಗೆ ಹಾರಲು ವಿಮಾನ ಹತ್ತಿ ಕೂತಿತ್ತು.
ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿಗೆ ಹಾರಿದ್ರ ಶಾಸಕರು. ಮಧ್ಯಾಹ್ನದ ನಂತರ ಕಾಂಗ್ರೆಸ್ನಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಇವತ್ತು ಸದಾಶಿವನಗರದ ಮನೆಯಲ್ಲಿ ಕುಳಿತು ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಸರಿಸುಮಾರು 3 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. 3 ಗಂಟೆಯ ವೇಳೆಗೆ ಅಣ್ತಮ್ಮರ ಸಭೆ ಮುಗಿದ್ರೆ 3:30ರ ಫ್ಲೈಟ್ಗೆ ಸಚಿವ ಚಲುವರಾಯಸ್ವಾಮಿ, ಶಾಸಕ ಗಣಿಗ ರವಿ, ಎಂಎಲ್ಸಿ ದಿನೇಶ್ ಗೂಳಿಗೌಡ ದೆಹಲಿಗೆ ಹಾರಿದ್ದಾರೆ. ಅದಾಗಿ ಅರ್ಧ ಗಂಟೆಯ ನಂತರ ಅಂದ್ರೆ ಸಂಜೆ 4:10ರ ವಿಮಾನದಲ್ಲಿ ಎಸ್ಆರ್ ಶ್ರೀನಿವಾಸ್, ಶಿವಾನಂದ ಪಾಟೀಲ್, ರಂಗನಾಥ್, ಶಿವಣ್ಣ ದೆಹಲಿಗೆ ಹೋಗಿದ್ದಾರೆ. ಆದರೆ ಯಾವಾಗ ಶಾಸಕರ ದೆಹಲಿ ಪ್ರಯಾಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತೋ ಆಗಲೇ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದ್ದ ಸಚಿವ ಚಲುವರಾಯಸ್ವಾಮಿ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಕೃಷಿ ಇಲಾಖೆ ಕೆಲಸಕ್ಕಾಗಿ ನಾನು ಹಾಗೂ ಶಾಸಕ ರವಿಕುಮಾರ್ ದೆಹಲಿಗೆ ಬಂದಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಲ್ಲಿ ದೊಡ್ಡ ಸುದ್ದಿಯಾಗಿದೆ. ಸಚಿವ ಚಲುವರಾಯಸ್ವಾಮಿ ಅವರು ಯಾರ್ಯಾರು ಬಂದಿದ್ದಾರೆ, ಯಾರೋ ಶಿವಣ್ಣ, ಶ್ರೀನಿವಾಸು, ನೆಲಮಂಗಲ ಅವರೆಲ್ಲ ಹೋಗೋರೆ ಅಂತ ಬಂದೈತೆ ಅಂತಿದ್ರು. ಅವ್ರಿಗೆ ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ್ದೋ ಒಂದು ಇಶ್ಯೂಗೋಸ್ಕರ ಬಂದಿದ್ದೀನಿ. ನನಗೇನ್ ಆತರದ ಇದಿಲ್ಲಪ್ಪ. ಅದೇ ನಾನು ಯಾರು ಬಟ್ ಇಲ್ಲೆಲ್ಲ ಸುದ್ದಿ ಆಗ್ತಿರೋ ಚಲುವರಾಯಸ್ವಾಮಿ ಅವ್ರ ನೇತೃತ್ವದಲ್ಲಿ ಒಕ್ಕಲಿಗ ಶಾಸಕರು ಗಣಿಗ ರವಿಯಿಂದ ಹಿಡಿದು ಗುಬ್ಬಿ ಶ್ರೀನಿವಾಸ್ ಹಿಡಿದು ಬಾಲಕೃಷ್ಣ ಲೀಡ್ ತಗೊಂಡು ಗುಬ್ಬಿ ಶ್ರೀನಿವಾಸ್ ಬಂದಿಲ್ಲ, ಬಾಲಣ್ಣ ಗೊತ್ತಿಲ್ಲ, ನನಗೆ ಯಾರು ಗೊತ್ತಿಲ್ಲಪ್ಪ. ನನ್ನ ಜೊತೆನಲ್ಲಿ ನಾನು ರಘು ಇಬ್ರು ಬಂದಿದ್ದೀವಿ. ಅಂದ್ರೆ ನೀವು ಡಿ.ಕೆ. ಶಿವಕುಮಾರ್ ಸಿಎಂ ಮಾಡಿ ಅಂತ ಹೈಕಮಾಂಡ್ ನ ಲೀಡ್ ತಗೊಂಡು ಮೀಟ್ ಆಗ್ತಿಲ್ಲ ಅಂತ ಆಯ್ತು ಅಲ್ಲಿಗೆ. ನಾನು ಯಾವ ಇಶ್ಯೂ ಮೇಲೂ ಬಂದಿಲ್ಲ, ನಾನು ಅಗ್ರಿಕಲ್ಚರ್ ಇಶ್ಯೂ ಮೇಲೆ ಬಂದಿದ್ದೀನಿ ಅಷ್ಟೇ. ನಾಳೆ ಇದೆಯಾ ಅವ್ರದ್ದು ಅಪಾಯಿಂಟ್ಮೆಂಟ್? ನಾಳೆ ಬೆಳಿಗ್ಗೆ. ಓಕೆ, ಈ ತರ ನೋಡಿ, ಈ ತರ ಒಂದು ಸುದ್ದಿ ಹಬ್ಬಿದೆ, ಹಂಗಾಗಿ ಎಲ್ಲ ಸುದ್ದಿಗಳು ಹಂಗೆ ಹೋಗ್ತಿದೆ. ಪೊಲಿಟಿಕಲ್ ಇಶ್ಯೂ ಮೇಲೆ, ಡಿಪಾರ್ಟ್ಮೆಂಟ್ ಇಶ್ಯೂ ಮೇಲೆ ಬಂದಿರ್ತಕ್ಕಂಥದ್ದು. ಪೊಲಿಟಿಕಲ್ ಇಶ್ಯೂ ಮೇಲೆ ಬಂದಿಲ್ಲ. ಯಾರು ನನ್ನ ಜೊತೆನಲ್ಲಿ MLA ಗಳು ಬಂದಿಲ್ಲ. ಅಂದ್ರೆ ಯಾವ್ದನ್ನು ಒಕ್ಕಲಿಗ ಶಾಸಕ ಲೀಡ್ ಮಾಡ್ತಿದ್ವಿ ಅನ್ನೋದೆಲ್ಲವೂ ಇಲ್ಲ. ಇನ್ನು ದೆಹಲಿಗೆ ಹೋಗಿರುವ ಬಗ್ಗೆ ಗಣಿಗ ರವಿಕುಮಾರ್ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ನಾನು ದೆಹಲಿಗೆ ವೈಯಕ್ತಿಕ ಕೆಲಸದ ಮೇಲೆ ಬಂದಿದ್ದೇನೆ, ರಾಜಕೀಯ ವಿಚಾರಕ್ಕೆ ಅಲ್ಲ ಎಂದಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಹಾಗೂ ಶಾಸಕ ಗಣಿಗ ರವಿ ಏನೇ ಸ್ಪಷ್ಟನೆ ನೀಡಿದರೂ ಕಾಂಗ್ರೆಸ್ನಲ್ಲಿ ಎದ್ದಿರುವ ಅನುಮಾನಗಳು ದೂರವಾಗಿಲ್ಲ. ಯಾಕಂದ್ರೆ ಭಾನುವಾರದೊಳಗೆ ದೆಹಲಿಗೆ ಹೋಗಲು ಕಾಂಗ್ರೆಸ್ನಲ್ಲಿ ಮತ್ತೊಂದು ಟೀಮ್ ರೆಡಿಯಾಗಿದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ಮತ್ತೊಂದು ಟೀಮ್ ದೆಹಲಿಗೆ ಹೋಗಲಿದೆ. ಆ ಟೀಮ್ನಲ್ಲಿ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ಕದಲೂರು ಉದಯ್, ಎನ್ ಶ್ರೀನಿವಾಸ್ ಹಾಗೂ ಎಂಎಲ್ಸಿ ದಿನೇಶ್ ಗೂಳಿಗೌಡ ಇರಲಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ಇದೇ ಭಾನುವಾರ ದೆಹಲಿಗೆ ಹೋಗುತ್ತೇವೆ ಅಂತಿದ್ದಾರೆ ಇಕ್ಬಾಲ್ ಹುಸೇನ್. ಡೆಲ್ಲಿಗೆ ನಾನು ಭಾನುವಾರ ಹೋಗ್ತೀನಿ ಸರ್. ಭಾನುವಾರ ಹೋಗ್ತಾ ಇದ್ದೀರಾ ಸರ್? ಹ್ಞೂ ಸರ್. ಅಂದ್ರೆ ನೀವು ಒಬ್ಬರೇ ಹೋಗ್ತಾ ಇದ್ದೀರಾ ಸರ್? ಯಾವ್ದಾರ ತಂಡ ಏನಾರು? ಸರ್, ನಾನು ಕೆಲವು MLA ಗಳು, ನಮ್ಮ ಮದ್ದೂರು, ಮಂಡ್ಯ. ಹಾ ಸರ್. ನಮ್ಮ ಬಾಲಣ್ಣವ್ರಿಗೂ ಅವರು ಬರ್ತಾರೆ. MLA 7-8 ಜನ ಹೋಗ್ಬೇಕು ಅಂತ ತೀರ್ಮಾನ ತಗೊಳ್ತಾ ಇದೀವಿ ಸರ್. ಹೋಗ್ತೀವಿ. ಅಂದ್ರೆ ನೇರವಾಗಿ ಯಾರನ್ನ ಭೇಟಿ ಮಾಡ್ತಾ ಇದೀರಿ ಸರ್ ಅಲ್ಲಿ? ಯಾರ್ದಾರು ಅಪಾಯಿಂಟ್ಮೆಂಟ್ ಕೇಳಿದಿರಾ ಸರ್? ಯಾರ್ದು ಅಪಾಯಿಂಟ್ಮೆಂಟ್ ಕೇಳಿಲ್ಲ ಸರ್. ಹಾ ಸರ್. ಖರ್ಗೆ ಸಾಹೇಬ್ರಿಂದ ಹಿಡಿದು, ಮೇಡಮ್ ಇಂದ ಹಿಡಿದು, ಪ್ರಿಯಾಂಕಾ ಮೇಡಮ್ ಇಂದ ಹಿಡಿದು ಯಾರು ಸಿಗ್ತಾರೆ ಅವ್ರ ಪರವಾಗಿ ಹೋಗಿ ಮಾತಾಡ್ತೀವಿ. ಅಂದ್ರೆ ನೇರವಾಗಿ ನಿಮ್ಮ ಡಿಮ್ಯಾಂಡು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸ್ಥಾನ ಕೊಡ್ಬೇಕು ಅಂತನಾ? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸ್ಥಾನ ಕೊಡ್ಬೇಕು ಅಂತ ನಿಮ್ ಡಿಮ್ಯಾಂಡ್? ಹೌದು ಸರ್. ಇನ್ನೇನ್ ಮನವಿ ಮಾಡ್ತಾ ಇದೀವಿ ನಾವು, ಅವ್ರಿಗೆ ಒಂದು ಅವಕಾಶ ಸಿಕ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ ಸರ್. ಬೇರೆ ಇನ್ನೇನಿಲ್ಲ. ಭಾನುವಾರ ಹೋಗ್ತಾ ಇದೀರಾ ಸರ್? ಭಾನುವಾರ 4:04 ಫ್ಲೈಟ್ ಇರ್ಬೇಕು ಸರ್. ನನಗೆ ಈ ವಿಚಾರ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನಾನು ಈಗ ಧರ್ಮಸ್ಥಳದಿಂದ ಬರ್ತಾ ಇದ್ದೀನಿ. ನಾನು ಲಕ್ಷದೀಪ ಉತ್ಸವಕ್ಕೆ ಹೋಗಿದ್ದೆ. ನನಗೆ ಏನು ವಿಚಾರ ಅಂತಾನೆ ನನಗೆ ಗೊತ್ತಿಲ್ಲ. ನಾನೀಗ ಚರ್ಚೆ ಮಾಡಿ ನಮ್ಮ ನಾಯಕರ ಹತ್ರ ಆಮೇಲೆ ನಿಮ್ಗೆ ರಿಯಾಕ್ಟ್ ಮಾಡ್ತೀನಿ. ನಾಯಕರು ಕೇಳ್ಬಿಟ್ಟು ಅವ್ರು ಏನ್ ಹೇಳ್ತಾರ ಅಂತ ಮಾಡೋಣ. ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ತೀನಿ. ಈಗ ಅದೇನು ಅಂತ ವಿಚಾರ ಗೊತ್ತಿಲ್ಲ ನನ್ಗೆ ಏನ್ ನಡೀತದೆ ಅಂತ. ಆದ್ರೆ ಮದ್ದೂರು ಶಾಸಕ ಕದಲೂರು ಉದಯ್ ನ್ಯೂಸ್ 18 ಜೊತೆ ಮಾತನಾಡಿದ್ದು, ನಾನು ನನ್ನ ಊರಲ್ಲಿದ್ದೇನೆ, ದೆಹಲಿಗೆ ಹೋಗ್ತಾ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಶಾಸಕರಿಂದ ಇಂತಹ ಸ್ಪಷ್ಟನೆಗಳು ಬಂದಿದ್ದರೂ ಡಿ.ಕೆ. ಸುರೇಶ್ ಇವತ್ತು ಆಡಿರುವ ಮಾತುಗಳು ಕುತೂಹಲ ಮೂಡಿಸಿವೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನ್ ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ. ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನ್ ಕೊಟ್ಟಿದ್ದಾರೆ ಮಾತು, ಅದ್ರ ಮಾತಿನಂತೆ ನಡೀತಾ ಇದ್ದಾರೆ. ಅದರಲ್ಲಿ ಏನೋ ತಪ್ಪೇನಿದೆ?
ಸಿಎಂ ಮಾಡುವಂತ ಅವಕಾಶ ಸಮಯ ಇನ್ನು ಗಳಿಗೆ ಗೊತ್ತಿಲ್ಲ ಸರ್. ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಇಲ್ಲ, ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂತ ಸಹಕಾರವನ್ನ ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ DK ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ. ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. DK ಶಿವಕುಮಾರ್ ಅವರ ಶ್ರಮ ಪ್ರತಿಫಲ ಯಾವಾಗ ಸಿಗ್ಬೋದು? ಒಂದಲ್ಲ ಒಂದಿನ ಸಿಗುತ್ತೆ, ಕಾದ್ ನೋಡ್ಬೇಕು. ನನಗ್ ಗೊತ್ತಿಲ್ಲ. ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು, ನಂಬಿಕೆ ಮೇಲೆ ನಾವಿರೋದು. DK ಬ್ರದರ್ಸ್ ಚರ್ಚೆ ನಡುವೆಯೇ ದೆಹಲಿಗೆ ಶಾಸಕರು ಹೋಗಿದ್ದರಿಂದ ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳು ಕೂಡ ಜೋರಾಗಿಯೇ ಸಾಗಿವೆ. ಅದರಲ್ಲೂ ಶಿವಕುಮಾರ್ ಅವರ ಪರವಾಗಿ ಬಹಳಷ್ಟು ಡಿಮಾಂಡ್ಗಳನ್ನ ಹೈಕಮಾಂಡ್ ಮುಂದಿಡಲು ತಯಾರಿ ನಡೆದಿದೆ ಎನ್ನಲಾಗುತ್ತಿದೆ. ಒಕ್ಕಲಿಗ ನಾಯಕ DK ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡಬೇಕು. ಕಾಂಗ್ರೆಸ್ನಿಂದ SM ಕೃಷ್ಣ ನಂತರ ಸಿಎಂ ಸ್ಥಾನ ಸಿಕ್ಕಿಲ್ಲ. ಬಿಜೆಪಿ JDS ಮೈತ್ರಿಯನ್ನ ಎದುರಿಸಬೇಕು. ಹಾಗಾಗಿ ಒಕ್ಕಲಿಗ ಪ್ರಾಬಲ್ಯ ಪ್ರದೇಶದಲ್ಲಿ DKಶಿ ನಾಯಕತ್ವ ಅತ್ಯಗತ್ಯ ಎಂದು ಮನವರಿಕೆ ಮಾಡಿಕೊಡಲಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು DKಶಿ ಕಾರಣ. ಶಿವಕುಮಾರ್ ಸಿಎಂ ಆಗ್ತಾರೆಂದು ಒಕ್ಕಲಿಗರು ಮತ ಹಾಕಿದ್ದಾರೆ. DKಶಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡದಿದ್ರೆ ಒಕ್ಕಲಿಗರು ದೂರ ಆಗುವ ಆತಂಕವಿದೆ. ಉಳಿದ ಅರ್ಧ ಅವಧಿಗೆ ಅಧಿಕಾರ ಹಂಚಿಕೆ ಆಗಲೇಬೇಕು ಎಂಬ ಬೇಡಿಕೆ ಇಡಲಿದ್ದಾರೆ ಎಂದೇ ಹೇಳಲಾಗುತ್ತಿದೆ. ಹೀಗೆ ಸರ್ಕಾರದ ಅರ್ಧ ಅವಧಿ ಮುಕ್ತಾಯವಾಗುತ್ತಲೇ DK ಶಿವಕುಮಾರ್ ಬಣ ತಮ್ಮ ನಾಯಕನ ಪರವಾಗಿ ಹಕ್ಕು ಕೇಳಲು ಮುಂದಾಗಿದೆ. ಇವೆಲ್ಲ ಹೀಗೆ ನಡೆಯುತ್ತಿರುವಾಗಲೇ ಚಾಮರಾಜನಗರ ಪ್ರವಾಸದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಜನರ ಆಶೀರ್ವಾದ ಇರೋವರೆಗೂ ನಾನೇ ಸಿಎಂ ಆಗಿರುತ್ತೇನೆ. ರಾಜ್ಯದಲ್ಲಿ ಯಾವುದೇ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಎಂದಿದ್ದಾರೆ. ಅಲ್ಲದೆ ಬಜೆಟ್ ಅನ್ನು ನಾನೇ ಮಂಡಿಸುತ್ತೇನೆ. 2028ಕ್ಕೂ ಮತ್ತೆ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಎಂದರು. ಅಷ್ಟೇ ಅಲ್ಲ, ಅಹಿಂದ ಸಮುದಾಯದ ಬಲ ನನಗಿದೆ ಎಂದರು. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೆಯಲ್ಲ ನಮ್ಮ ಪ್ರಣಾಳಿಕೆ ಮೂಲಕ, ಅವುಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಯಾವ ಕ್ರಾಂತಿ ಅಂತ ಹೇಳಿದ್ರು? ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದ್ಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. 5 ವರ್ಷ ನೀವೇ ಇರ್ತೀರಾ ಅಂತ ಸರ್? 5 ವರ್ಷ ನೀವೇ ಇರ್ತೀರಾ ಅನ್ನೋದೇ ಚರ್ಚೆಗಳು ಸಖತ್ತು. ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೀತಾ ಇರೋದು. ಅನಾವಶ್ಯಕ ಚರ್ಚೆ ನಡೀತಾ ಇರೋದು. 2.5 ವರ್ಷ ಆಗ್ಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು. 2 ವರ್ಷ ಆದ್ಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದೆ. ಯಾವಾಗಲೂ ಕೂಡ ಇಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುವರೆದ ಜನಾಂಗ ಎಲ್ಲರೂ ಕೂಡ ನನಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇದ್ದ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ KN ರಾಜಣ್ಣ ಕೂಡ ಹೋಗಿದ್ದರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾತೇ ಇಲ್ಲ. ಬಿಜೆಪಿಗೆ ಯಡಿಯೂರಪ್ಪ ಹೇಗೆ ಮುಖ್ಯವೋ, JDS ಪಕ್ಷಕ್ಕೆ ದೇವೇಗೌಡರು ಹೇಗೆ ಮುಖ್ಯವೋ, ಅದೇ ರೀತಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಮುಖ್ಯ ಅಂದ್ರು. ಈಗ ನನ್ನ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಬೇರೆಯವರು ಆಗ್ಬೇಕು ಅಂದ್ರೆ ಅದು ಸೀಟ್ ಖಾಲಿ ಆದ್ರೆ ಬೇರೆಯವರು ಆಗ್ಬೇಕು. ಈಗ ಖಾಲಿ ಇಲ್ವಲ್ಲ. ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಇಟ್ಕೊಳ್ಳಿ, ಆಗ್ಲಿ, ಅದಕ್ಕೆ ಯಾರು ಬೇಡ ಅಂತಾರೆ? ಇವತ್ತು ಇಡೀ ರಾಜ್ಯದಲ್ಲಿ ನಾನು ಮೊದಲಿಂದನೂ ಹೇಳ್ಕೊಂಡ್ ಬಂದಿದ್ದೀನಿ, ದೇವೇಗೌಡ ಇಲ್ಲ ಅಂದ್ರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ ಬಿಜೆಪಿ, ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವಾಂಶ. ನಡೀರಿ, ನಾನು ಆಗ್ಲೇ ಬಿಡ್ಲಿ ನನಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ಇದೇನೇ ಇದ್ದರೂ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಹಳೆ ಇನ್ನೂ ನಿಂತಿಲ್ಲ. ಅಧಿಕಾರ ಹಸ್ತಾಂತರ ಮಾಡಿಸಬೇಕು ಎಂಬ ಒತ್ತಡ ಹೇರಲು DKಶಿ ಬಣ ಮುಂದಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಆದರೆ ಇದರಲ್ಲಿ ಕೆಲವರು ಧೈರ್ಯದಿಂದ ಮುನ್ನುಗ್ಗುವುದೋ ಬೇಡವೋ ಎಂಬ ಗೊಂದಲದಲ್ಲಿರುವಂತೆ ಭಾಸವಾಗುತ್ತಿದೆ. ಅದೇನೇ ಇದ್ದರೂ ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ಚಟುವಟಿಕೆಗಳಿಗೆ ಹೈಕಮಾಂಡ್ ಯಾವ ರೀತಿಯ ಮದ್ದೆರೆಯುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ
ಯಾರು ಯಾವ ಸ್ವರೂಪದಲ್ಲಿ ತಮ್ಮ ಗುರಿ ಸಾಧಿಸ್ತಾರೆ. ಯಾಕಂದರೆ ರಾಜಕೀಯದ ಚದುರಂಗದಾಟದಲ್ಲಿ ತಮ್ಮ ಗುರಿಯನ್ನು ಸಾಧಿಸಬೇಕು ಅಂದರೆ ದಾಳ ಉರುಳಿಸಲೇಬೇಕು. ಅದು ಹೇಗೆ ಉರುಳಿಸ್ತಾರೆ ಅನ್ನೋದಷ್ಟೇ ನಿರ್ಧಾರ ಆಗಬೇಕಾಗಿರುತ್ತದೆ. ಎರಡನೇ ಸುದ್ದಿಯನ್ನು ನೋಡೋಣ. ಇವರೇನೋ ಗುರಿ ಸಾಧಿಸೋದಕ್ಕೆ ಹೊರಟಾಗ ಆಲ್ರೆಡಿ ಪಟ್ಟದಲ್ಲಿರುವಂಥವ್ರು ಸುಮ್ಮನಿರ್ತಾರಾ, ಸಿದ್ದರಾಮಯ್ಯನವರು ಸುಮ್ಮನಿರ್ತಾರಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ ಎರಡು ಬಣಗಳ ವಾದ ಎಂತೆಂಥದ್ದು ಇರುತ್ತೆ ಅನ್ನೋಂಥದ್ದು ನಾವು ಗಮನಿಸಬೇಕು. ಭಾಳ ಮುಖ್ಯವಾಗಿ ಸರ್ಕಾರದ ಸರ್ಕಸ್ನಲ್ಲಿ ಡಿ ಕೆ ಬಣದ ವಾದ ಇರುವಂಥದ್ದು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪಟ್ಟು ಹಿಡಿದಿರುವಂಥದ್ದು. ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಇಲ್ಲಿ ಅತಿ ಹೆಚ್ಚು ಶಾಸಕರ ಬೆಂಬಲವನ್ನು ಹೊಂದಿರತಕ್ಕಂತಹ ನಾಯಕ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗಿರುವಂತಹ ಕ್ರೆಡಿಟ್ಟು. ಅವರು ಶ್ರಮದ ಫಲವನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಒಕ್ಕಲಿಗ ಟ್ರಂಪ್ ಕಾರ್ಡನ್ನು ಬಳಸ್ತಾ ಇದ್ದಾರೆ. ಪ್ರಬಲ ಸಮುದಾಯಗಳವರಿಗೂ ಕೂಡ ಅಧಿಕಾರ ಸಿಗಬೇಕು, ಕಾಂಗ್ರೆಸ್ನಲ್ಲೂ ಅಧಿಕಾರವನ್ನು ಸಿಗಬೇಕು. ಎಸ್ ಎಂ ಕೃಷ್ಣ ಅವರ ನಂತರ ಆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ವಾದ. ಇಲ್ಲಿ ಅಹಿಂದ ಸಮುದಾಯದ ಬಲವನ್ನು ಹೊಂದಿರತಕ್ಕಂತಹ ನಾಯಕ, ಅಹಿಂದ ಚಾಂಪಿಯನ್, ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಸಮುದಾಯಗಳಿಗೆ ತಾನೇ ನಾಯಕ ಅನ್ನುವಂಥದ್ದು, ಅವರೇ ನಾಯಕ ಅನ್ನುವಂಥದ್ದು ಅವರ ಬಣದವರು ವಾದಿಸ್ತಾರೆ. ಕಾಂಗ್ರೆಸ್ಗೆ ಬಹುಮತದ ಅಧಿಕಾರ ಕೊಡಿಸಿದಂತಹ ನಾಯಕ, 136 ಸೀಟ್ಗಳನ್ನು ಗೆಲ್ಲಿಸ್ಕೊಂಡು ಬಂದಂತಹ ಚತುರ ಸಂಘಟಕ ಅಂತೇಳಿ ಶಿವಕುಮಾರ್ ಅವರ ಬಣ ಹೇಳ್ತಾ ಇರುವಂಥದ್ದು. ವೋಟ್ ಬ್ಯಾಂಕ್ ಒಂದು ವೇಳೆ ಅವ್ರನ್ನ ಕೆಳಗಿಳಿಸಿದ್ರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರು ಅಂದರೆ ವೋಟ್ ಬ್ಯಾಂಕೇ ಛಿದ್ರ ಆಗುತ್ತೆ, ಆ ಮೂಲಕ ಕಾಂಗ್ರೆಸ್ಸೇ ಛಿದ್ರ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಬಣದವರ ವಾದ. ಪಕ್ಷದ ನಿಷ್ಠಾವಂತ ನಾಯಕ, ಪಕ್ಷ ಹೇಳಿದ್ದೆಲ್ಲವನ್ನೂ ಕೂಡ ಮಾಡಬಲ್ಲರು, ಸಾಧಿಸಬಲ್ಲರು, ಪಕ್ಷದ ನಿಷ್ಠಾವಂತ ನಾಯಕ ಅನ್ನುವಂಥದ್ದು ಶಿವಕುಮಾರ್ ಅವರಿಗಿರುವಂತಹ ಅವರ ಬ್ಯಾಡ್ಜಿನ ಅತಿ ದೊಡ್ಡದಾದಂತಹ ಪದಕ ಯಾವ್ದಾರು ಇತ್ತೆ ಅಂತ ಹೇಳಿದರೆ ಅದು ಪಕ್ಷದ ನಿಷ್ಠಾವಂತ ನಾಯಕ. ಇಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಮಾಸ್ ಲೀಡರ್, ಯಾಕಂದರೆ ಮಾಸ್ ಲೀಡರ್ ಆಗಿರುವಂಥವ್ರು ಸಿದ್ದರಾಮಯ್ಯ, ಅವರು ಬೇಕೇ ಬೇಕು, ಅವ್ರ ನಾಯಕತ್ವ ಬೇಕೇ ಬೇಕು ಅನ್ನುವಂಥ ವಾದವು ಕೂಡ ಇದೆ. ಅದು ಇದರೆಲ್ಲದರ ನಡುವೆ ಇರುವಂತಹ ಪ್ರಶ್ನೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಸುಮ್ಮನಿರ್ತಾರಾ? ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಬಣ ದೆಹಲಿಯಲ್ಲಿ ಲಾಬಿ ಮಾಡಿದರೆ ಸುಮ್ಮನಿರುತ್ತಾರಾ ಸಿದ್ದರಾಮಯ್ಯ? ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯನ ವಿಚಾರದಲ್ಲಿ ಈ ಮಾತು ಯಾಕೆ ಇರೋದು ಅಂತ ಹೇಳಿದರೆ, ಡಿ.ಕೆ.ಶಿ ಬಣದ ಶಾಸಕರು ಹೋದ ತಕ್ಷಣ ಸಿಎಂ ಬದಲಾವಣೆ ಮಾಡೋದಕ್ಕೆ ಅವಕಾಶ ಸಿಕ್ಕೇ ಬಿಡುತ್ತಾ? ಒಂದು 15 ಜನ ಶಾಸಕರು ಹೋಗಿ ದೆಹಲಿಯಲ್ಲಿ ಹೋಗಿ ಹೈಕಮಾಂಡ್ ನಾಯಕರ ಭೇಟಿ ಆದರು ಅಂತ ಹೇಳಿದ ತಕ್ಷಣವೇ ಅಧಿಕಾರ ಬದಲಾವಣೆ ಆಗೋಗ್ಬಿಡುತ್ತಾ? ಮುಂದಿನ ಬಜೆಟ್ ತಾನೇ ಮಂಡಿಸುವುದಾಗಿ ನಿನ್ನೆ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಇನ್ನೊಂದು ಮಾತನ್ನು ಮುಂದುವರೆದು ಹೇಳಿದ್ದಾರೆ ಅವರು, ನಾನು 2.5 ವರ್ಷದ ನಂತರ ಸಂಪುಟ ಪುನರ್ರಚನೆಯ ಬಗ್ಗೆ ಕೇಳಿದ್ದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲೂ ಕೂಡ ಇಂದು ಸಿಎಂ ಸಿದ್ದರಾಮಯ್ಯರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ಡಿ.ಕೆ.ಶಿ ಬಣದ ಶಾಸಕರ ಬಲ ಪ್ರದರ್ಶನಕ್ಕೆ ಮುಂದಾದರೆ ಸಿದ್ದು ಬಣದಿಂದಲೂ ಕೂಡ ಬಲ ಪ್ರದರ್ಶನ ಆಗದೇ ಇರುತ್ತಾ? ಅವ್ರ ಜೊತೆಗಿರುವಂತಹ ಶಾಸಕರು, ಅವ್ರ ಜೊತೆಗಿರುವಂತಹ ನಾಯಕರುಗಳು, ಅವ್ರ ಜೊತೆಗಿರುವಂತಹ ಸಚಿವರುಗಳು ದೆಹಲಿಗೆ ಹೋಗದೇ ಇರ್ತಾರಾ? ಮೊನ್ನೆ ಸಿಎಂ ದೆಹಲಿಗೆ ಹೋಗಿದ್ದಾಗಲೂ ಕೂಡ 10ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಭೇಟಿ ಕೊಟ್ಟಿದ್ರು. ಈಗ ಒಂದು 10 ಜನ ಶಾಸಕರು ಹೋದ ತಕ್ಷಣವೇ ಏನು ಮಹಾ ಆಗಬಹುದು ಅನ್ನುವ ಪ್ರಶ್ನೆ ರಾಜಕೀಯವಾಗಿ ಇದ್ದೇ ಇರುವಂಥದ್ದು. ಸಿದ್ದರಾಮಯ್ಯನವರ ಪರವಾಗಿ ಅಖಾಡಕ್ಕಿಳಿಯರು ಸದಾ ಸಜ್ಜಾಗಿರುವ ಅಹಿಂದ ವರ್ಗಗಳ ಶಾಸಕರೂ ಕೂಡ ಇದ್ದಾರೆ. ವಿಶೇಷವಾಗಿ ಅಹಿಂದ ವರ್ಗಗಳ ಶಾಸಕರು ಸಿದ್ದರಾಮಯ್ಯನವರ ಬೆನ್ನಿಗೆ ಬಲವಾಗಿ ನಿಂತಿದ್ದಾರೆ. ಕೆ.ಎನ್. ರಾಜಣ್ಣ ಅದರ ಧ್ವನಿಯಾಗಿ ಇವತ್ತು ಮಾತನಾಡಿರುವುದು ಕೂಡ ಗೋಚರಿಸುತ್ತಾರೆ. ಇದೆಲ್ಲವೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು.